ಸಮಸ್ತ ಜನತೆಗೆ ಹಾಗೂ ವಿಶೇಷವಾಗಿ ನಮ್ಮ ಚಿಂತಾಮಣಿ ನಾಗರಿಕ ಬಂಧುಗಳಿಗೆ ನನ್ನ ಒಂದು ನಮಸ್ಕಾರಗಳು. ಬಂಧುಗಳೇ, ದೇಶದ ಒಂದು ಗ್ರಾಮದ ಅಭಿವೃದ್ಧಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು, ನಮಗೆ ಒಂದು ಸಾಮಾಜಿಕ ನ್ಯಾಯ ಸಿಗಬೇಕು ಎಂಬ ಉದ್ದೇಶದಿಂದ ನಾವು ಈಗಾಗಲೇ 3 ಹಂತಗಳಾಗಿ ನಾವು ಒಂದು ಸತ್ಯಾಗ್ರಹ, ರಥಯಾತ್ರೆ ಮತ್ತು ಸತ್ಯಾಗ್ರಹ ರೀತಿಯಲ್ಲಿ ನಾವು ಮಾಡಿಕೊಂಡು ಬಂದು 4ನೇ ಹಂತವಾಗಿ ನಾವು 9ರಿಂದ 12ನೇ ತಾರೀಕುವರೆಗೂ ನಾವು ಒಂದು ಕಾಲ್ನಡಿಗೆ ಜಾಥಾ ಮತ್ತು ರಥಯಾತ್ರೆ ಮುಖಾಂತರ ಫ್ರೀಡಮ್ ಪಾರ್ಕ್ನಲ್ಲಿ ಸತ್ಯಾಗ್ರಹ ಮಾಡುವುದಾಗಿ ನಾವು ಈಗಾಗಲೇ ಪ್ರಚಾರ ಮಾಡಿ ಸಾರ್ವಜನಿಕವಾಗಿ ದಿನಪತ್ರಿಕೆ ಮತ್ತು ಯೂಟ್ಯೂಬ್ ಚಾನಲ್ಗಳಲ್ಲಿ ಬಂದಿತ್ತು. ಮತ್ತು ನಾವು ಈ ಒಂದು 4ನೇ ಹಂತ ನಾವು ಫ್ರೀಡಮ್ ಪಾರ್ಕ್ನ ಅನುಮತಿಗಾಗಿ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಮುಖಾಂತರ ಹೋದಾಗ ಅವರು ಒಂದು ಗಣೇಶನ ಉತ್ಸವಗಳಿರೋದ್ರಿಂದ ಈ ದಿನಾಂಕದಲ್ಲಿ ನಿಮಗೆ ಅನುಮತಿ ದೊರೆಯೋದಿಲ್ಲ ಅಂತ ಹೇಳಿದ ಒಂದು ಕಾರಣಕ್ಕಾಗಿ ಮತ್ತು ಆ ಒಂದು ಕಾರ್ಯಕ್ರಮವನ್ನು 16/9/2025 ಮಂಗಳವಾರದಿಂದ 19/9/2025 ಶುಕ್ರವಾರವರೆಗೂ ಅದು ಅವರ ಅನುಮತಿ ಮೇರೆಗೆ ನಾವು ನಿಗದಿ ಮಾಡುತ್ತೇವೆ. ಇವತ್ತು 16/9/2025 ಮಂಗಳವಾರ ಬೆಳಗ್ಗೆ ನಾವು ಯರಕೋಟೆ ಶ್ರೀ ಗಂಗಮ್ಮ ದೇವಸ್ಥಾನದಿಂದ ನಾವು ಪ್ರಾರಂಭ ಮಾಡಿ ಆವತ್ತಿನ ರಾತ್ರಿ ನಾವು ಕೈವಾರದಲ್ಲಿ ಹಾಲ್ಟ್ ಆಗಿ 2ನೇ ದಿನ ನಾವು ಎಚ್ ಕ್ರಾಸು ಮತ್ತು ನಂದಿಗುಡಿ ಶಿವನಾಪುರ ಗೇಟಲ್ಲಿ, ಮತ್ತು 3ನೇ ದಿನ ನಾವು ಕೇರ್ಪುರದಲ್ಲಿ, 4ನೇ ದಿನ ಅಂದರೆ 19/9/2025 ಶುಕ್ರವಾರ ನಮಗೆ ಬೆಳಗ್ಗೆ 10 ಗಂಟೆಯಿಂದ ಮತ್ತು ಸಂಜೆ 5 ಗಂಟೆವರೆಗೂ ಒಂದು ಸಾಮಾಜಿಕ ನ್ಯಾಯಕ್ಕಾಗಿ ಮತ್ತು ಯರಕೋಟೆ ಈಗಾಗಲೇ ಒಂದು ಯಾತ್ರಾ ಸ್ಥಳಕ್ಕೆ ಮಾದರಿಯಾಗಿರೋದ್ರಿಂದ ಒಂದು ಯರಕೋಟೆ ಗ್ರಾಮಕ್ಕೆ ಕೇಂದ್ರ, ರಾಜ್ಯ ಮತ್ತು ಸ್ಥಳೀಯ ಸರ್ಕಾರಗಳಿಂದ ವಿಶೇಷ ಅನುದಾನ ಪ್ಯಾಕೇಜ್ ಒತ್ತಾಯಕ್ಕಾಗಿ ನಾವು ಸರ್ಕಾರಗಳಿಗೆ ಮನವಿ ಪತ್ರಗಳ ಮುಖಾಂತರವಾಗಿ ನಾವು ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ. ಇದು ಈಗ ಸಾರ್ವಜನಿಕರು ಭಾಗವಹಿಸಿ ಇದಕ್ಕೆ ಸಹಾಯ ಸಹಕಾರ ಕೊಟ್ಟು ಆಶೀರ್ವಾದ ಮಾಡಬೇಕು. ಇದು ಬಂಧುಗಳೇ, ಇದರ ಉದ್ದೇಶ ಇಷ್ಟೇ, ದೇಶದ ಅಭಿವೃದ್ಧಿ ವಿಚಾರ ಮತ್ತು ಯರಕೋಟೆ ಒಂದು ಯಾತ್ರಾ ಸ್ಥಳ, ನನಗೊಂದು ಸಾಮಾಜಿಕ ನ್ಯಾಯ ಈ 3 ಹಂತಗಳಾಗಿ ನಾವು ಮಾಡ್ಕೊಂಡು ಬರ್ತಾಯಿದ್ವಿ. ನಾನು ಈ ಅಭಿವೃದ್ಧಿ ವಿಚಾರದಲ್ಲಿ ಈಗಾಗಲೇ ಮಾಡೋರು ಇದ್ದಾರೆ. ಇದರಲ್ಲಿ ನಾನು ಒಬ್ಬ ಹಿಂದೇನೂ ಈ ಮಾತು ಹೇಳಿದ್ದೆ. ನಾನು 2000 ಯರಕೋಟೆಗೆ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು 2005ರಲ್ಲಿ ಯರಕೋಟೆ 80 ವರ್ಷಗಳಲ್ಲಿ ಕಳೆದಂಥ ಒಂದು ರಥಗೆ ನಾನು ಪ್ರಾರಂಭ ಮಾಡಿದ್ದು 101 ರೂಪಾಯಿಯಿಂದ. ಮತ್ತು ಅದನ್ನು ನೋಡಿ ಗ್ರಾಮಸ್ಥರು ದೇವರ ಹಣದಲ್ಲಿ ಅದಕ್ಕೆ 2000 ರೂಪಾಯಿ ಸೇರಿಸಿದರು. 3ನೇ ಹಂತವಾಗಿ ನನಗೆ ಮೊದಲನೇ ಹಂತವಾಗಿ ಪ್ರಥಮವಾಗಿ ಅದಕ್ಕೆ ಕೈ ಜೋಡಿಸಿದಂಥ ಮುರುಗಮಲ ಗ್ರಾಮ ಪಂಚಾಯಿತಿ ಬೈನಳ್ಳಿ ಗ್ರಾಮಸ್ಥರು 3300 ರೂಪಾಯಿ ಅಲ್ಲಿಂದ ಪ್ರಾರಂಭವಾಯಿತು. ಬೈನಳ್ಳಿ ಗ್ರಾಮಸ್ಥರಿಂದ ಹಿಡಿದು 156 ಗ್ರಾಮಗಳ ಭಕ್ತಾದಿಗಳ ಸಹಾಯ ಸಹಕಾರದೊಂದಿಗೆ ಇವತ್ತು ಯರಕೋಟೆ ಗಂಗಮ್ಮನ ಜಾತ್ರೆ, ಯರಕೋಟೆ ಗಂಗಮ್ಮನ ದೇವಸ್ಥಾನದ ಅಭಿವೃದ್ಧಿ, ಇವತ್ತು ಸಾವಿರಾರು ಜನ ಇವತ್ತು ರಾಜ್ಯದ ಮೂಲೆಗಳಿಂದ ಬರುವಂಥ ಒಂದು ಪವಿತ್ರ ಯಾತ್ರಾ ಸ್ಥಳಕ್ಕೆ ಮಾದರಿಯಾಗಿದೆ. ಇದು ನನ್ನ ಹಣ ಇದ್ದು ಮಾಡಿದ್ದಲ್ಲ, ನಾನು ಯಾರೋ ಹಿರಿಯರು ಹೇಳಿದಂಥ ಒಂದು ಕಥೆಯಿಂದ ನಾನು ಮುಂದುವರಿಸಿದಾಗ ಅದು ಒಂದು ಗುರಿ ಇಟ್ಟು ನಾನು ಸಮಾಜದ ಮುಂದೆ ಹೋದಾಗ, ಗ್ರಾಮಗಳ ಭಕ್ತಾದಿಗಳ ಮುಂದೆ ಹೋದಾಗ ಇದು ಸಾಧ್ಯ ಆಯಿತು. ನಾನು ಇವಾಗಲೂ ಒಂದು ಶ್ರೀಮಂತನಲ್ಲ, ಹಣ ಇರೋನಲ್ಲ, ಅಧಿಕಾರ ಇಲ್ಲದವನು ಅಲ್ಲ, ಯಾವುದೂ ಇಲ್ಲ ನನ್ನ ಹತ್ರ, ಜನನೂ ಇಲ್ಲ. ಆದರೆ ಇದನ್ನು ನನ್ನ ಕಾರ್ಯಕ್ರಮಗಳಿಗೆ ಸಹಕಾರ ಕೊಟ್ಟಿದ್ದು ಇವತ್ತು ಸಾವಿರಾರು ಜನ ಭಕ್ತಾದಿಗಳಿದ್ದಾರೆ, ಗ್ರಾಮಸ್ಥರಿದ್ದಾರೆ, ಅಧಿಕಾರಿಗಳಿದ್ದಾರೆ, ಜನಪ್ರತಿನಿಧಿಗಳಿದ್ದಾರೆ. ಪ್ರತಿಯೊಬ್ಬರು ನನ್ನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ಇದರಲ್ಲೂ ಅಷ್ಟೇ, ಈ ಒಂದು ಕಾರ್ಯಕ್ರಮವನ್ನು ನಾನು ಇವತ್ತು ಯಾವುದೋ ಒಂದು ಪ್ರತಿಷ್ಠೆಗೋಸ್ಕರ ಯಾರ ಮೇಲೆ ಯಾವ್ದಾದ್ರು ಒಂದು ದ್ವೇಷಕ್ಕೋಸ್ಕರ ಯಾವುದೂ ಇಲ್ಲ. ಇವತ್ತು ನನ್ನ ಗುರಿ, ನನ್ನ ಚಿಕ್ಕ ವಯಸ್ಸಿಂದ ಒಂದು ಕನಸೇನಿತ್ತು, ಒಂದು ಗ್ರಾಮ ಅಭಿವೃದ್ಧಿ ಮಾಡಬೇಕು, ಒಂದು ಯಾತ್ರಾ ಸ್ಥಳ ಮಾಡಬೇಕು, ಗಾಂಧೀಜಿಯವರ ಕಂಡಂಥ ಒಂದು ಕನಸು, ಗ್ರಾಮ ಸ್ವರಾಜ್ಯ ಮಾಡಬೇಕಂತ ಇದು ಒಂದು ಕಲ್ಪನೆ.
ಆ ಒಂದು ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ ಹೊರತು ಬೇರೆ ಯಾವುದೇ ರೀತಿಯಲ್ಲಿ ಇಲ್ಲ. ಈ ಒಂದು ಕಾರ್ಯಕ್ರಮಕ್ಕೂ ಅಷ್ಟೇ, ನನಗೆ ಈ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಜನನೂ ಇಲ್ಲ, ಅಧಿಕಾರನೂ ಇಲ್ಲ, ಏನು ನನ್ನ ಹತ್ರ ಹಣನೂ ಇಲ್ಲ, ನಾನು ಮಾಡಲೇಬೇಕು. ಇವತ್ತು 2014ರಲ್ಲಿ ನಾನು ಇದೇ ರೀತಿಯಲ್ಲಿ ಒಂದು ಗ್ರಾಮಗಳ ಅಭಿವೃದ್ಧಿ ಆಗಬೇಕು ಅಂತ ಹೇಳ್ಬಿಟ್ಟು ಆಗಿನ ಒಂದು ಶಾಸಕರಾದಂಥ JK ಕೃಷ್ಣರೆಡ್ಡಿಯನ್ನವರ ಕೈಯಲ್ಲಿ ಸಮಗ್ರ ಗ್ರಾಮಗಳ ಅಜೆಂಡಾ ಕಾರ್ಯಸೂಚಿ ಎಂಬ ಪುಸ್ತಕವನ್ನು ನಾನು ಬಿಡುಗಡೆ ಮಾಡಿ ಚಾಲನೆ ಮುಖಾಂತರ ನಾನು 3 ದಿನಗಳ ಕಾಲ್ನಡಿಗೆ ಜಾಥಾ ಮಾಡಿದಾಗ ಒಂದು ಪೊಲೀಸ್ ವ್ಯವಸ್ಥೆ ನನಗೆ ಒಂದು ಮಗುನ ಯಾವ ರೀತಿ ನೋಡ್ಕೊಳ್ತಾರೋ ಆ ರೀತಿಯಾದಂಥ ಒಂದು ರಕ್ಷಣೆ ಕೊಟ್ಟಿತ್ತು. ಏನು ನಮಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಿಲ್ಲ. ನನ್ನ ಜೊತೆ ಆವತ್ತಿನ ದಿನಗಳಲ್ಲಿ ಜನರಿಗಿಂತ ಪೊಲೀಸ್ನವರೇ ನನಗೆ ಹೆಚ್ಚಾಗಿ ಒಂದು ಭದ್ರತೆ ಒಂದು ರೀತಿ ನನ್ನನ್ನು ನೋಡಿಕೊಂಡರೆ. ಇದೇ ರೀತಿ ಏನು 16ನೇ ತಾರೀಕು ನಾನು ಏನು ಮಾಡ್ತಾ ಇದ್ದೀನೋ ಆ ಒಂದು ಕಾರ್ಯಕ್ರಮಕ್ಕೂ ಸಹ 4 ದಿನಗಳ ಒಂದು ಕಾಲ್ನಡಿಗೆ ಜಾಥೆಗೂ ಸಹ ನಮ್ಮ ಪೊಲೀಸ್ ಇಲಾಖೆಯವರು ನನಗೆ ಒಂದು ರಕ್ಷಣೆ ಕೊಡಬೇಕು. ನಾನು ಒಬ್ಬ ಸಾಮಾನ್ಯ ಬಡ ಕುಟುಂಬದ ವ್ಯಕ್ತಿ, ಇವತ್ತು ಒಬ್ಬ ರೈತನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ರೈತನಾಗಿ ನನ್ನ ಜಮೀನಲ್ಲಿ ಕೆಲಸ ಮಾಡುವಂಥ ಕೆಲಸಗಳನ್ನು ನಾನು ಸಂಪೂರ್ಣವಾಗಿ ಬಿಟ್ಟು ಇವತ್ತು ನಾನು ಈ ಒಂದು ಏನು ನನ್ನ ನೋವಿದೆಯಾ ಇವತ್ತು 2014ರಿಂದ ಇಲ್ಲಿವರೆಗೂ ನನಗೆ ಪತ್ರಗಳು ಬರ್ತಾನೆ ಇದೆ. ಏನು ಆ ಪತ್ರಗಳಲ್ಲಿ ಒಂದೇ ವಿಚಾರ, ನಿಯಮಾನುಸಾರ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ತಗೊಳ್ಳಿ ಅಂತ ಇದಿದೆ. ಇದರಿಂದ ನೋವಾಗಿದೆ. ಇವತ್ತು ನಮ್ಮಂಥ ಬಡವರು ಒಂದು ಅಧಿಕಾರ ಪಡೆದು ಸಾಧ್ಯ ಇಲ್ಲ, ಅಧಿಕಾರ ಪಡೆದು ನಾನು ಸೇವೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮ್ಮಂಥ ಬಡವ್ರನ್ನ ಗುರುತಿಸಬೇಕಾಗಿರೋದು ಸರ್ಕಾರ ಜವಾಬ್ದಾರಿ ಆಗಿರ್ತದೆ. ಮತ್ತು ಅಲ್ಲಿ ಏನು ಸ್ಥಳೀಯ ನಾಯಕರಲ್ಲಿ ಇರುತ್ತದೆ. ಅದರಿಂದ ನಾನು ಮುಂದೆ ಹೋಗ್ತಾ ಇದ್ದೀನಿ. ನಾವು ದಯಮಾಡಿ ಇವತ್ತು ಏನು ನನಗೆ ನಾನು 80 ವರ್ಷಗಳಲ್ಲಿ ಇದು ರಥಯಾತ್ರೆ ಯರಕೋಟೆ ಗಂಗಮ್ಮನ ಜವಾಬ್ದಾರಿ ಗ್ರಾಮಸ್ಥರ ಸಮ್ಮುಖದಲ್ಲಿ ನಾನು ಸಂಪೂರ್ಣ ಜವಾಬ್ದಾರಿ ತಗೊಂಡಾಗ 2008ರಿಂದ 2010ರವರೆಗೂ ಏನು ನನಗೆ ಸಹಾಯ ಸಹಕಾರ ಕೊಟ್ಟಿದ್ದೀರೋ, ಆಶೀರ್ವಾದ ಮಾಡಿದ್ದಾರೋ, ಈಗಾಗಲೇ ನಿಮ್ಮ ಕಣ್ಣು ಮುಂದೆ ಆ ಒಂದು ಯರಕೋಟೆ ಗಂಗಮ್ಮ ಜಾತ್ರೆ ರಥ ನಿಮ್ಮ ಕಣ್ಣು ಮುಂದೆ ಇದೆ. ಇವತ್ತು ಇದಕ್ಕೆ ಸಹಕಾರ ಕೊಟ್ಟವರು, ಸಹಾಯ ಮಾಡಿದವರು ಗ್ರಾಮಸ್ಥರೇ. ಇದಕ್ಕೆ ನೀವು ಕೊಟ್ಟದ್ದಾದರೆ ಏನು ನನ್ನ ಒಂದು 32 ವರ್ಷಗಳ ಒಂದು ಕನಸು ಏನಿದೆಯೋ, ನನ್ನ ಶ್ರಮ ಏನಿದೆಯೋ, ನನ್ನ ಅನುಭವ ಏನಿದೆಯೋ ಅದು ನಿಮ್ಮ ಮುಂದೆನೇ ನೀವು ನೋಡಿದಂಗೆ ಇಡೀ ಒಂದು ರಾಜ್ಯಕ್ಕೆ ಕೇವಲ ಒಂದು 5 ವರ್ಷದಲ್ಲಿ ಇಡೀ ಒಂದು ರಾಜ್ಯಕ್ಕೆ ಮಾದರಿಯಾಗುವಂಥ ರೀತಿಯಲ್ಲಿ ನಾನು ಒಂದು ಸಮಾಜದಲ್ಲಿ ಒಂದು ಗ್ರಾಮವನ್ನು ಅಭಿವೃದ್ಧಿ ಮಾಡಿ ತೋರಿಸ್ತೀನಿ. ಈಗಾಗಲೇ ನಾನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಪ್ರತಿಯೊಂದು ಪತ್ರದಲ್ಲೂ ಈ ವಿಚಾರ ನಾನು ಮಾಡಿದ್ದೀನಿ. ಆದರೆ ನಿಮಗೆ ಗೊತ್ತಿಲ್ಲ, ರಿಜಿಸ್ಟರ್ ಪೋಸ್ಟ್ಗಳು ಮಾಡೋದು, ನನ್ನ ಮನೆಗೆ ಪತ್ರಗಳು ಬರೋದು, ಈ ರೀತಿ ಇದೆ. ಇವತ್ತು ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಸಾರ್ವಜನಿಕವಾಗಿ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ, ನನ್ನ ಅನುಭವ ಇದೆ, ಒಂದು ಮುಂದೆ ನಾನು ಮಾಡುವಂಥ ಗುರಿ ಇದೆ. ಈಗ ನಾನು ಪಡಿಬೇಕಾದ್ರೆ ನಾನು ಅಧಿಕಾರ ಪಡೆದು ಇವತ್ತಿನ ವ್ಯವಸ್ಥೆಯಲ್ಲಿ ಸಾಧ್ಯ ಇಲ್ಲ. ಸರ್ಕಾರ ಮಾಡಲಿ, ಸರ್ಕಾರ ನೋಡಲಿ, ತನಿಖೆ ಮಾಡಲಿ. ನಾನು ಮಾಡಿದರೆ ಒಂದು ಗ್ರಾಮದ ಸರ್ಕಾರ ಯೋಜನೆಗಳನ್ನು ಉಪಯೋಗಿಸ್ಕೊಂಡು ನೀನು ಒಂದು ವಿಶೇಷ ಪ್ಯಾಕೇಜ್ ನನಗೆ ಕೊಟ್ಟು ಮುಂದೆ ನೀನು ಮಾಡಪ್ಪ ಅಂತ ಹೇಳಿದ್ರೆ ಕೇವಲ 5 ವರ್ಷದಲ್ಲಿ 50 ವರ್ಷಗಳಲ್ಲಿ ಕಾಣದೇ ಇರುವಂಥ ಕೆಲ ಅಭಿವೃದ್ಧಿ ಕೆಲಸ ಕಾರ್ಯಕ್ರಮಗಳನ್ನು ಇಡೀ ರಾಜ್ಯಕ್ಕೆ ಮಾದರಿಯಾಗುವಂಥ ರೀತಿಯಲ್ಲಿ ಒಂದು ಪ್ರಯೋಗದ ರೀತಿಯಲ್ಲಿ ಮಾಡಿ ತೋರಿಸುವಂಥ ವಿಶ್ವಾಸ, ನಂಬಿಕೆ ಇದೆ. ಅದರಿಂದ ಈಗಾಗಲೇ ನನ್ನ ಕಾರ್ಯಕ್ರಮಗಳಿಗೆ ಸಾವಿರಾರು ಜನ ಬಂದಿದ್ದಾರೆ, ಜನಪ್ರತಿನಿಧಿಗಳು ಬಂದಿದ್ದಾರೆ, ಅಧಿಕಾರಿಗಳು ಬಂದಿದ್ದಾರೆ. 156 ಗ್ರಾಮಗಳ ಒಂದು ಜಾತ್ರೆ ಸಾಕ್ಷಿಯಾಗಿದೆ. ಇದು ಪ್ರತಿಯೊಬ್ಬರು ಯರಕೋಟೆ ಗ್ರಾಮದಿಂದ ಏನು 156 ಗ್ರಾಮಗಳ ಭಕ್ತಾದಿಗಳಿಗೆ ಇದು ನೋಡಿದ್ದಾರೆ, ಕಣ್ಣಾರ ನೋಡಿದ್ದಾರೆ, ಸಹಾಯನೂ ಮಾಡಿದ್ದಾರೆ. ತಾವು ಪ್ರತಿಯೊಂದು ಗ್ರಾಮದಲ್ಲಿಯೂ ನಾನು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಬೇಕಾದ್ರೆ ತಮ್ಮ ಒಂದು ಬೆಂಬಲ ಕೊಡಬೇಕು, ಸಹಾಯ ಮಾಡಬೇಕು, ಸಹಕಾರ ಕೊಡಬೇಕು ಅಂತೇಳಿ ನನ್ನ ಮಾತಲ್ಲಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.